ಹಾಯ್ ಫ್ರೆಂಡ್ಸ್. ಆ್ಯಕ್ಚುಲಿ ಇವತ್ತು ನಾನು ಏನು ಮಾತಾಡಬೇಕು ಅಂದ್ಕೊಂಡು ಬಂದಿದ್ದೀನಿ ಅಂದರೆ, ನಾನು ಯೂಶ್ವಲಿ ವಿಡಿಯೋಸ್ ನೋಡ್ತಾ ಇರ್ತೀನಲ್ಲ, ಆ ವಿಡಿಯೋದಲ್ಲಿ ನನಗೆ ಗಮನಕ್ಕೆ ಬಂದಿರೋದು ಕೆಲವೊಂದು ಡಾಕ್ಟರ್ಸು ಲೈಕ್ ಅವರು ಏನಂದರೆ ಲೈಕ್ ಅದ್ರ ಬಗ್ಗೆ ಒಂದು ಏನೋ ಡಿಸೀಸ್ ಅಂದರೆ ಡಿಸೀಸ್ ರಿಲೇಟೆಡ್ ಟು ಸ್ಕಿನ್ ಲೈಕ್ ಹೇರ್ ಬಗ್ಗೆ ಅದು ಪ್ರಾಬ್ಲಮ್ ಇರೋ ಇಶ್ಯೂಸ್ ಇರೋದ್ರ ಬಗ್ಗೆ ಮಾತಾಡ್ತಿರ್ತಾರೆ. ಸಮ್ ಥಿಂಗ್ಸನ್ನ ಪ್ರಿಸ್ಕ್ರೈಬ್ ಮಾಡ್ತಿರ್ತಾರೆ. ಅದು ಲೋಷನ್ ಇರ್ಬೋದು, ಟ್ಯಾಬ್ಲೆಟ್ಸ್ ಇರ್ಬೋದು, ಸಮ್ ಆಯಿಲ್ಸ್ ಇರ್ಬೋದು, ಏನೋ ಒಂದು ಹೇಳ್ತಿರ್ತಾರೆ. ಸ್ಕಿನ್ ಹೇಳಿದರೆ ಇದು ಡ್ರೈ ಸ್ಕಿನ್ನಿಗೆ ಯೂಸ್ ಮಾಡ್ಬೋದು ಅಥವಾ ಇದು ಆಯಿಲಿ ಸ್ಕಿನ್ನಿಗೆ ಯೂಸ್ ಮಾಡ್ಬೋದು ಅಂತೆಲ್ಲ ಹೇಳ್ತಾರೆ. ಬಟ್ ಇದು ಎಷ್ಟರ ಮಟ್ಟಿಗೆ ಸರಿ? ಯಾಕಂದರೆ ಕೆಲವೊಂದು ಪೇಷಂಟ್ ಅದನ್ನು ಟ್ರಯಲು ಮಾಡ್ತಾರೆ. ಆ ಟ್ರಯಲ್ ಮಾಡಿದಾಗ ಅವರು ಅದರಿಂದ ಅದ್ರವ್ರಿಗೆ ಒಳ್ಳೆಯದಾದರೆ ಫೈನ್. ಬಟ್ ಕೆಲವೊಂದು ಪೇಷಂಟ್ ಇವಾಗ ನಮ್ಮ ಕಡೆನೇ ಬರ್ತಾಯಿದ್ದಾವೆ. ಏನಾಗಿ ನಾನು ಯೂಟ್ಯೂಬಲ್ಲಿ ಈ ಥರ ವಿಡಿಯೋ ನೋಡಿದೆ ಮೇಡಮ್, ಈ ಥರ ಎಲ್ಲ ಆಯಿತು, ನಾನು ಅದನ್ನು ಅಪ್ಲೈ ಮಾಡಿದೆ, ಅದು ಅಪ್ಲೈ ಮಾಡಿದ್ಮೇಲೆ ನನ್ನ ಸ್ಕಿನ್ ಎಲ್ಲ ಪೀಲ್ ಆಗ್ತಾಯಿದೆ, ಆರ್ ಎಲ್ಸ್ ಐ ಆಮ್ ಗೆಟಿಂಗ್ ಪಿಂಪಲ್ಸ್, ನನಗೆ ಪಿಂಪಲ್ಸ್ ಬರ್ತಾಯಿದೆ ಅಂದರೆ ಅವ್ರಿಗೆ ಅದು ರಿಯಾಕ್ಷನ್ ಆಗ್ತಾಯಿದೆ. ನೀವೇ ಡಾಕ್ಟರ್ಸ್ಗಳಾಗಿ ಈ ಥರನೂ ಲೈಕ್ ನೀವು ಆ ಪೇಷಂಟ್ನ ನೋಡಿದಿರಾ, ದೆನ್ ಯು ಕ್ಯಾನ್ ಪ್ರಿಸ್ಕ್ರೈಬ್ ಅಲ್ವಾ? ಯಾವುದೋ ಒಂದು ಲೈಕ್ ಅಥವಾ ಸಬ್ಸ್ಕ್ರಿಪ್ಷನ್ಗೋಸ್ಕರ ಈ ಥರ ನೀವು ಮೆಡಿಸಿನ್ಸ್ ಆಗಲಿ ಅಥವಾ ಏನೋ ಒಂದು ಇದನ್ನೆಲ್ಲ ನೀವು ಪ್ರಿಸ್ಕ್ರೈಬ್ ಮಾಡೋದು ಎಷ್ಟು ಸರಿ ಅಲ್ವಾ? ಅದು ಮಾಡೋದು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಬಟ್ ಥಿಂಗ್ ಇಸ್, ನೀವು ನೋಡಿ, ಯಾಕಂದರೆ ನಿಮ್ಮನ್ನು ಅನುಸರಿಸೋರು ಎಷ್ಟೋ ಜನ ಇರ್ತಾರೆ. ನಮ್ಮಿಂದ ಒಬ್ಬರಿಗೆ ಒಳ್ಳೆಯದಾದರೆ ಓಕೆ, ಅದರಿಂದ ಕೆಟ್ಟದಾಗೋದು ಎಷ್ಟು, ಯಾಕಂದರೆ ಮುಗ್ಧರಿರ್ತಾರೆ ಇದನ್ನು ಮಾಡಿ. ಈಗ ಡಾಕ್ಟ್ರೇ ಹೇಳ್ತಾ ಇದ್ದಾರೆ ಅಲ್ವಾ, ವಿಲ್ ಟ್ರೈ ಅನ್ನೋರು ತುಂಬ ಜನ ಇರ್ತಾರೆ. ಅದಕ್ಕೋಸ್ಕರ ನೀವು ಮಾಡೋ ಒಂದು ಪ್ರತಿಯೊಂದು ಕಂಟೆಂಟು ಯಾರಿಗೂ ಹಾರ್ಮ್ಫುಲ್ ಆಗಬಾರ್ದು. ಆ ಥರ ನೋಡಿಕೊಂಡು ಪ್ಲೀಸ್ ಮಾಡಿ. ದಿಸ್ ಇಸ್ ಮೈ ರಿಕ್ವೆಸ್ಟ್. ಬಿಕಾಸ್ ನಾನು ನೋಡಿರೋದ್ರಿಂದ ನಾನು ನಿಮ್ಮ ಕಡೆ ಹೇಳ್ತಿದ್ದೀನಿ. ಇದು ನನ್ನ ಒಪಿನಿಯನ್. ಪ್ಲೀಸ್ ಇದನ್ನು ತಪ್ಪು ತಿಳ್ಕೊಬೇಡಿ. ಲೈಕ್ ನಾನು ನನ್ನ ಪೇಷಂಟ್ಸ್ ಆ ಥರ ಬರ್ತಾ ಇರೋದ್ರಿಂದ, ನಾನು ಆ ಥರ ತುಂಬ ನೋಡ್ತಾ ಇರೋದ್ರಿಂದ ನಾನು ನಿಮಗೆ ನನ್ನ ಕಡೆಯಿಂದ ರಿಕ್ವೆಸ್ಟ್ ಮಾಡ್ತಾ ಇರೋದು. ಥ್ಯಾಂಕ್ ಯು.